ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸ್ಯಾಟರ್ಡೆ. ಅಮ್ಮನವರೆಲ್ಲ ಪೂಜೆಗೆ ಹೋಗಿದ್ದಾರೆ. ಸೊ ನಂದು ಕೆಲಸ ಎಲ್ಲ ಆಯಿತು, ಇವತ್ತು ಬೇಗ ಬೇಗ ಆಯಿತು. ಇನ್ನೊಮ್ಮೆ ಅಂಗಡಿಗೆ ಹೋಗಿ ಬರಬೇಕು, ಸ್ವಲ್ಪ ಸಾಮಾನು ಬೇಕಿತ್ತು. ಹಾಗೆ ಗೈಸ್, ಅಂಗಡಿಗೆ ಹೋಗಿ ಬರುವ ಅಂತ ಈಗ ನಾನೇ ಕೊಂಡೋಗ್ತೇನೆ. 2 ವೀಲರ್ ಅಡ್ಡೂರು ತನಕ ಹೋಗ್ತೇನೆ. ಮತ್ತು ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ನನಗೆ ಧೈರ್ಯ ಇಲ್ಲ, ಅಂದರೆ ಲೈಸೆನ್ಸ್ ಇಲ್ಲ ಗೈಸ್, ಅಲ್ಲಲ್ಲಿ ಪೊಲೀಸ್ ಇರ್ತಾರೆ. ಸೊ ಹಾಗೆ ನಾನು ಕೊಂಡೋಗಿದ್ದೇನೆ. ಆದಷ್ಟು ಬೇಗ ಒಮ್ಮೆ ಲೈಸೆನ್ಸ್ ಮಾಡಬೇಕು, ಮತ್ತು ಆಚೆ ಎಲ್ಲ ಕೈಕಂಬಕ್ಕೆಲ್ಲ ಕೊಂಡೋಗ್ಬೋದಲ್ವಾ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ನೋಡಬೇಕು ಈ ರಜೆಯಲ್ಲಿ ಲೈಸೆನ್ಸ್ ಮಾಡಲಿಕ್ಕೆ ಆಗ್ತದಾ ಅಂತ ನೋಡಬೇಕು. ಮಳೆಗಾಲದಲ್ಲಿ ಮಾತ್ರ ಕಷ್ಟ ಕ್ಲಾಸಿಗೆ ಹೋಗಲಿಕ್ಕೆ, ನೀರೆಲ್ಲ ಬಂದರೆ ನೆರೆಲ್ಲ ಬಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಬೇಕು ಏನು ಮಾಡೋದಂತೇಳಿ. ಹಾಗೆ ಕೆಲಸ ಎಲ್ಲ ಮುಗಿಯಿತು ಗೈಸ್. ಮತ್ತು ನೇಬರ್ಸ್ ಅವರು 2 ಕಲ್ಲಂಗಡಿಯನ್ನು ಕೊಟ್ಟಿದ್ದಾರೆ, ಅಂದರೆ ವಾಟರ್ ಮೆಲನ್ ಕೊಟ್ಟಿದ್ದಾರೆ ಗೈಸ್. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ನೋಡಿ ಗೈಸ್, ದೊಡ್ಡದಿದೆ. ಇಲ್ಲಿ ಹಾಕಿದ್ರು, ಅವರು ಬೀಜ ಹಾಕಿದ್ರು. ಸೊ ಅದರಲ್ಲೇ ಆದದ್ದು ನೋಡಿ. ಇದು ಎಲ್ಲೋ ನೋಡುವಾಗ ಕೆಲವರು ಎಣಿಸುವರು ಇದು ಎಲ್ಲೋ ಏನ ಅಂತ ಕಲ್ಲರ್, ಬಟ್ ಎಲ್ಲೋ ಅಲ್ಲ, ಇದು ಪಿಂಕೆ ಅಂತೆ. ನೋಡಬೇಕು ಕಟ್ ಮಾಡಿ ಹೇಗಿದೆ ಅಂತೇಳಿ, ಮತ್ತೆ ಮಗ ಬಂದ ಮೇಲೆ ಮತ್ತೆ ಕಟ್ ಮಾಡೋದು. ನೋಡಿ 2 ಕೊಟ್ಟಿದ್ದಾರೆ. ಹಾಳಾಗಿದೆ ಎಲ್ಲ ಅಂತ ಹೇಳ್ತಾ ಇದ್ರು ಅವರು, ಅಂದರೆ ಸೆಕೆಗೆ, ಅಷ್ಟು ಕೂಡ ಸೆಕೆ ಅಲ್ವಾ, ಎಲ್ಲ ನೀರು ಇಳಿತಾ ಇತ್ತು ಅಂತ ಹೇಳ್ತಾ ಇದ್ರು. ನೋಡಿದ್ರಲ್ಲ ಗೈಸ್ ಎಷ್ಟು ದೊಡ್ಡದಿದೆ ಅಂತ. ಇನ್ನು ನನಗೊಂದು ಸ್ಟ್ಯಾಂಡ್ ತಗೊಳ್ಬೇಕು ಗೈಸ್. ಒಂದು ಸ್ಟ್ಯಾಂಡ್ ನಾನು ಮೊದಲು ತಗೊಂಡಿದ್ದೆ ಮೊಬೈಲ್ ಇಡಲಿಕ್ಕೆ, ಬಟ್ ಅದು ಚಿಕ್ಕದು, ಅದು ಬಿದ್ದೇ ಕಟ್ಟಾಗಿ ಹೋಯಿತು. ಆನಂತರ ಈಗ ದೊಡ್ಡದೊಂದು ತಗೊಳ್ಬೇಕಂತ ಅನಿಸಿದ್ದೇನೆ. ಮೊಬೈಲ್ ಇಲ್ಲಾದರೆ ಶೇಕ್ ಆಗ್ತದೆ. ನನ್ನ ಹತ್ರ ತುಂಬ ಮಂದಿ ಹೇಳಿದ್ದಾರೆ, ನೀನು ಮಾತಾಡುವಾಗ ವಿಡಿಯೋ ಎಲ್ಲ ಶೇಕ್ ಆಗ್ತದೆ ಅಂತ. ಹಾಗಾಗಿ ಒಂದು ಆನ್ಲೈನಲ್ಲಿ ಇವಾಗ ಬುಕ್ ಮಾಡಬೇಕು, ಸ್ವಲ್ಪ ದೊಡ್ಡ ಸ್ಟ್ಯಾಂಡೇ, ಹೈಟ್ ಇರುವ ಸ್ಟ್ಯಾಂಡೇ ಗೈಸ್. ನೋಡಿ, ಇವತ್ತು ಯಾವಾಗ ಆಗುವುದಕ್ಕಿಂತ ಜಾಸ್ತಿ ಮೋಡವೇ ಆಗಿದೆ. ಈಗ ನಿಮಗೆ ಕಾಣ್ತಿರ್ಬೋದು, ತುಂಬ ಮೋಡ ಆಗಿದೆ ನೋಡಿ ಗೈಸ್. ಅಲ್ಲಿ ಕಪ್ಪು ಕಪ್ಪಾಗಿ ಕಾಣ್ತದೆ ನೋಡಿ. ಆ ತೆಂಗಿನ ಮರದ ಸೈಡಿಗೆ ತುಂಬ ಕಪ್ಪು ಕಪ್ಪಾಗಿ ಕಾಣ್ತದೆ. ಅಷ್ಟು ಇರಲಿಲ್ಲ ಇಷ್ಟು ದಿವಸ, ಬಟ್ ಇವತ್ತು ಬರುವ ಚಾನ್ಸಸ್ ಇದೆ ಅಂತ ಅನಿಸುತ್ತೆ. ನೋಡ, ಸ್ಲ್ಯಾಪಿನ ಮೇಲೆ ಸ್ವಲ್ಪ ಕೊಬ್ಬರಿ ಇದೆ ಗೈಸು ತುಂಬಿಸಲಿಕ್ಕೆ. ಸೊ ಅದನ್ನೀಗ ತುಂಬಿಸಿ ಬರುವ. ಮತ್ತು ಮಳೆ ಬಂದರೆ ಫುಲ್ಲು ಒದ್ದೆ ಆಗಿ ಬಿಡ್ತದೆ. ಮೇಲೆ ಹೋಗುವ. ಮೇಲೆಯಿಂದ ನಿಮಗೆ ಕರೆಕ್ಟಾಗಿ ಕಾಣ್ತದೆ ಮೋಡ. ಈಗ ನೋಡಿ ಎಷ್ಟು ಕಪ್ಪು ಕಪ್ಪಾಗಿದೆ ನೋಡಿ. ಇದು ಇವತ್ತು ಇದೆಯಾ ಅಂತೇಳಿ. ಇವತ್ತು ಸೆಕೆ ಅಂದರೆ ಅಷ್ಟು ಸೆಕೆ ಆಗ್ತಾ ಇತ್ತು ಗೈಸ್, ನಿಲ್ಲಲಿಕ್ಕೆ ಎಂಬುದಾಗ್ತಾ ಇರಲಿಲ್ಲ. ಸೊ ಬರುವ ಗಾಳಿ ಗೈಸು, ಎಲ್ಲ ಗಾಳಿ ಮಾಡೋದು. ಗಾಳಿ ಬಂದರೆ ಎಲ್ಲ ಮೋಡ ಹೋಗ್ತದೆ ನೋಡಿ. ತುಂಬ ಕಪ್ಪು ಕಪ್ಪಾಗಿದೆ. ಸೋಲಾರ್ ಒಂದು ಬಿಸಿ ಆಗ್ತದೆ ಗೈಸ್, ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿ ಇರ್ತದೆ ನೋಡಿ. ಕೊಬ್ಬರಿ ಇದು 2 ಟಬ್ಬುಗಳಿಗೆ ತುಂಬಿಸಿ ಟರ್ಪಳನ್ನು ಮುಚ್ಚಬೇಕು. ಮತ್ತು ನೋಡಿ ಸ್ವಲ್ಪ ಅಡಿಕೆ ಇದೆ, ಅದನ್ನು ತುಂಬಿಸಬೇಕು. ಇವತ್ತು ಯಾರಿಲ್ಲ, ನಾನೇ ತುಂಬಿಸಬೇಕು. ಅಮ್ಮನವರು ಚರ್ಚಿಗೆ ಹೋಗಿದ್ದಾರೆ, ಹಸ್ಬೆಂಡ್ ಮತ್ತು ಮಗ ಭಾವನಲ್ಲಿ ಶಾಪಿಗೆ ಹೋಗಿದ್ದಾರೆ. ಹಾಗೆ ಬೇಗ ಬೇಗ ಕೆಲಸ ತುಂಬಿಸುವ. ನೋಡಿ ಗೈಸ್, ತುಂಬ ಕತ್ತಲೆ ಆಗಿದೆ. ಇದಕ್ಕಿಂತ ಕತ್ತಲೆ ಇತ್ತು ಗೈಸ್. ಫುಲ್ ಉಂಟಲ್ಲ, ಗಾಳಿ ಬಂತು, ಈ ಗಾಳಿಗೆಲ್ಲ ಹೋಯಿತು ನೋಡಿ. ನಾನೀಗ ಇವಳೊಂದು ಆಗದಿಂದ ಕೂಗ್ತಾಳೆ ಪಾಪ. ಇವಳನ್ನೊಂದು ಹಟ್ಟಿಯಲ್ಲಿ ಕಟ್ಟಿ ಬರ್ತಾನೆ, ಯಾಕಂತ ಹೇಳಿದರೆ ಮತ್ತೆ ಮಳೆ ಬಂದರೆ ಪಾಪ ಒದ್ದೆ ಆಗ್ತಾಳೆ. ಹಾಗಾಗಿ ಅಲ್ವಾ, ಯಾಕೆ ಕೂಗಿದ್ದು? ಇವಳು ಕೂಗ್ತಾ ಇದ್ಲು ಪಾಪ ಅಲ್ವಾ. ಯಾಕೆ ಕೂಗಿದ್ದು
ಏಕೆ ಕೂಗಿದ್ದು? ಕಟ್ಟಲಿಕ್ಕೆಯಾ? ಹಾಂ, ಕಟ್ಟಲಿಕ್ಕೆ ಕೂಗಿದ್ದಾ? ಹೌದಾನ? ಆಯಿತು, ಕಟ್ಟುವ, ಹೋಗುವ. ಒಂದು ಕಟ್ಟಿಗೆ ಅಂತೆ ಸಾರಿ ಅಡಿಕೆ ತುಂಬಿಸ್ಲಿಕ್ಕಿದೆ ಗೈಸ್. ಜನ ಇಲ್ಲ ಯಾರು ನನ್ನ ಜೊತೆ. ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ನೋಡುವ ಏನು ಮಾಡೋದಂತ. ನೋಡಿ ಗೈಸ್, ಎಲ್ಲ ಹೋಗಿ ಎದುರುಗಡೆ ಹೋಗಿ ನಿಂತಿದೆ. ಮೋಡ ಎಲ್ಲ ಈ ಬದಿಯದ್ದೆಲ್ಲ ಹೋಗಿ 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 ಮುಂದೆ ಹೋಗಿ ನಿಂತಿದೆ. ಅಡಿಕೆ ತುಂಬಿಸೋದು ಕ್ಯಾನ್ಸಲ್ ಆಯಿತು ಗೈಸ್. ಯಾರಿಲ್ಲ. ಸ್ವಲ್ಪ ಸ್ವಲ್ಪ ಹನಿ ಬಂತು, ಮತ್ತೆ ಅಲ್ಲೇ ನಿಂತಿತು. ಮಳೆ ಬಂತು ಗೈಸ್, ಮಳೆ ಬಂತು. ನೋಡಿ ಹನಿ ಬೀಳ್ತಾ ಇದೆ, ನಿಮಗೆ ಕಾಣ್ತಿರ್ಬೋದು ನೋಡಿ, ಮಳೆಯ ಹನಿಗಳು. ತುಂಬ ಜೋರೇನು ಬರುವುದಿಲ್ಲ, ಸ್ವಲ್ಪ ಮೇಲಿಂದ ಮೇಲೆ ಬಂದು ಹೋಗ್ಬೋದು. ನೋಡಿ ಗುಡುಗಿದೆ. ಅಡಿಕೆ ಒಂದು ತುಂಬಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಬೇಸರ ಆಗ್ತಾ ಉಂಟು ಗೈಸ್. ಯಾರಾದರೂ ಇರ್ತಿದ್ರೆ ತುಂಬಿಸಿ ಆಗ್ತಿತ್ತು. ಇಷ್ಟರಲ್ಲಿ ಜೋರು ಬರಲಿಕ್ಕಿಲ್ಲ ಮಳೆ, ಆದರೂ ಹೇಳುದು ಕೋಳಿಗಳಿಗೆ ಸ್ವಲ್ಪ ತಂಪಾಯ್ತಾ ಅಂತ ಮಳೆಗೆ ಓಡಾಡ್ಕೊಂಡಿದ್ದಾವೆ. ಜೋರು ಬರಲಿ, ಜೋರಂದರೆ ತುಂಬ ಜೋರಲ್ಲ, ಸ್ವಲ್ಪ ಜೋರು. ತುಂಬ ಜೋರಾಗಿ ಗುಡುಗು ಬರ್ತಾ ಉಂಟು ಗೈಸ್. ಮಳೆ ಇಲ್ಲ, ಅದು 4 ಹನಿ ಬಿದ್ದದ್ದೇ. ಮಳೆ ಇಲ್ಲವೇ ಇಲ್ಲ, ಒಳ್ಳೆ ಗಾಳಿ ಉಂಟು. ಮತ್ತು ಮೋಡ ಎಲ್ಲ ಹೋಯಿತು ಆ ಕಡೆ, ಖಾಲಿ ಗುಡುಗು ಮಾತ್ರ ಬರ್ತಾ ಉಂಟು. ಇವತ್ತು ಬರಲಿಲ್ಲದ್ರೆ ಒಳ್ಳೆಯದು ಗೈಸ್. ಯಾಕಂತ ಹೇಳಿದರೆ ನಮ್ಮ ಅಡಿಕೆ ಕೂಡ ತುಂಬಿಸಿ ಆಗಲಿಲ್ಲ. ನಾಳೆ ಬಂದರೂ ಪರವಾಗಿಲ್ಲ, ಸ್ವಲ್ಪ ಬಂದು ಹೋದರೆ ಪರವಾಗಿಲ್ಲ. ಜೋರು ಬಂದರೆ ಅಡಿಕೆ ಎಂತ ಮಾಡೋದಂತ ಗೊತ್ತಿಲ್ಲ, ಯಾರು ಇಲ್ಲ ತುಂಬಿಸ್ಲಿಕ್ಕೆ ಕೂಡ. ನೋಡಿ ಜೋರು ಗುಡುಗುಂಟು. ಮಂಗಳೂರು ಕಡೆ ಒಳ್ಳೆ ಮಳೆ ಬರ್ತದೆ ಅಂತ ಅನಿಸುತ್ತೆ. ನೋಡಿ ಗೈಸ್, ಬಂದು ಇಷ್ಟು ಅಂಗಳ ಉದ್ದ ಆಯಿತು. ನೋಡಿ ಬರ್ತಾ ಇದೆ ಗೈಸ್. ಗುಡುಗು ಮಿಂಚು ಮಾತ್ರ ನಿಲ್ತಾನೆ ಇಲ್ಲ ಗೈಸ್. ಜೋರು ಬರ್ತಾ ಉಂಟು, ಮಳೆ ಕೂಡ ಜೋರು ಬರ್ತಾ ಉಂಟು. ನಿಮಗೆ ತೋರಿಸ್ತೇನೆ. ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೈಸ್. ಗಂಟೆ ಈಗ 6:30 ಆಗ್ತಾ ಬಂತು. ನಾನೀಗ ಪೂಜೆಗೆ ಹೊರಟಿದ್ದೇನೆ ಬೆಳಿಗ್ಗೆ 7:30ಗೆ. ಹಾಗೆ ಹೋಗೋ ಮೊದಲು ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಅಂತ ಎನಿಸಿದೆ. ನಿನ್ನೆ ಒಳ್ಳೆ ಮಳೆ ಬಂತು ಗೈಸ್. ಮತ್ತು ನನಗೆ ಗುಡುಗು ಮಿಂಚಿಗೆ ಜೋರಾಯಿತು, ಮತ್ತು ಗುಡುಗು ಮತ್ತು ಮಿಂಚು. ಹಾಗೆ ನನಗೆ ವಿಡಿಯೋ ಏನು ಮಾಡಲಿಕ್ಕೆ ಆಗಲಿಲ್ಲ, ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಒಳ್ಳೆ ತಂಪಾಯಿತು ನಿನ್ನೆ ಬಂದು. ಮಳೆ ಏನು ಅಷ್ಟೊಂದು ಬರಲಿಲ್ಲ, ಗುಡುಗು ಮಿಂಚು ಜಾಸ್ತಿ ಇತ್ತು. ಅಲ್ಪ ಸ್ವಲ್ಪ ಮಳೆ ಬಂದದಷ್ಟೇ. ಇವತ್ತು ನೋಡಬೇಕಾ, ಮಳೆಗೆ ಸೆಕೆ ಜಾಸ್ತಿ ಇರ್ಬೋದು. ತುಂಬ ಮಳೆ ಬರ್ತಿದ್ರೆ ಸ್ವಲ್ಪ ಕಮ್ಮಿ ಇರ್ತಿತ್ತು, ಬಟ್ ಸ್ವಲ್ಪ ಬಂದದಲ್ವ, ಇವತ್ತು ಜಾಸ್ತಿ ಇರ್ಬೋದು. ಹಾಗೆ ಪೂಜೆಗೆ ಹೋಗಿ ಬರ್ತೇನೆ, ಆಮೇಲೆ ನಿಮ್ಮ ಜೊತೆ ಸಿಗ್ತೇನೆ ಗೈಸ್. ಪೂಜೆ ಎಲ್ಲ ಆಯಿತು, ಈಗ ರಿಟರ್ನ್ ಬರ್ತಾ ಇದ್ದೇವೆ ನಾವು. ಅವರು ಅವರು ಸಾಮಾನು ತರಲಿಕ್ಕೆ ಹೋಗಿದ್ದಾರೆ ಅಂಗಡಿಗೆ. ಸೊ ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೇನೆ, ಹೋಗ್ತಾ ಇದ್ದೇವೆ. ಅವರ ಸಾಮಾನೆಲ್ಲ ತಂದಾದ್ಮೇಲೆ ಮತ್ತೆ ಹೋಗು ಗೈಸ್. ಇವತ್ತು ಬಿಸಿಲೇ ಇಲ್ಲ ಗೈಸ್. ನಿನ್ನೆ ಮಳೆ ಬಂದು ಇವತ್ತು ಬಿಸಿಲೇ ಬೀಳಲಿಲ್ಲ, ಒಳ್ಳೆ ತಂಪುಂಟು. ಇವತ್ತು ಕೂಡ ಫುಲ್ ಮೋಡ ಇದೆ, ಇವತ್ತು ಕೂಡ ಮಳೆ ಇದೆ ಅಂತ ಅನಿಸುತ್ತೆ ನನಗೆ. ಮನೆಗೆ ಹೋಗಿ ಪದಾರ್ಥ ಎಲ್ಲ ಆಗಿ ಗೈಸ್, ಮತ್ತು ಇಲ್ಲಿಗೆ ಬೀಚ್ ರೋಡಿಗೆ ಹೋಗ್ಲಿಕ್ಕೆ ಉಂಟು. ಮಗನಿಗೆ ಇವತ್ತು ಮದ್ದಿಗೆ ಹೋಗ್ಲಿಕ್ಕೆ ಉಂಟು. ಸೊ ಹಾಗೆ ಮಧ್ಯಾಹ್ನ ನಂತರ ಎಲ್ಲ ಪದಾರ್ಥ ಆಗಿ ಒಂದು 3 ಗಂಟೆಗೆ ಹಾಗೆ ಹೋಗಬೇಕು. ಮತ್ತು ಸಂಜೆ ಮಳೆ ಸ್ಟಾರ್ಟ್ ಆದರೆ ರಿಟರ್ನ್ ಬರಲಿಕ್ಕೆ ಕಷ್ಟ. ಹಾಗೆ
ಹಾಯ್ ಗೈಸ್, ಪೂಜೆಗೆಲ್ಲ ಹೋಗಿ ಎಲ್ಲ ಬಂದಾಯಿತು, ಪದಾರ್ಥ ಎಲ್ಲ ಆಯಿತು ಗೈಸ್. ಇವಾಗ ಬಿಸ್ ರೋಡಿಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ. ಗಂಟೆ 3 ಆಯಿತು. 3:15 ನೇಬರ್ಸ್ ಅವರು ಹಾಲು ತಗೊಂಡು ಹೋಗ್ತಾರೆ, ಸೊ ಅವ್ರ ಜೊತೆ ಹೋಗೋದು. ಹೋಗಿ ಮತ್ತೆ ಬರುವಾಗ ಎಷ್ಟು ಹೋಗ್ತಾ ಆಗ್ತದೆ ಅಂತಲೇ ಗೊತ್ತಿಲ್ಲ. ಹಾಗೆ ಹೋಗಿ ಬಂದಾದಮೇಲೆ ಇಲ್ಲದ್ರೆ ಅಲ್ಲಿ ಏನಾದರೂ ಶೇರ್ ಮಾಡೋದಿದ್ದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ, ಇಲ್ಲದಿದ್ದರೆ ಬಂದಾದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಗೈಸ್, ಇಲ್ಲಿ ಶಾಪಲ್ಲಿ ನಾವು ಗೋಬಿ ಮತ್ತು ಫ್ರೈಡ್ ರೈಸ್ ತಗೊಂಡು ಬಂದ್ವಿ ಗೈಸ್. ನೋಡಿ, ತುಂಬ ಒಳ್ಳೆಯದಿತ್ತು ಗೋಬಿ ಮಾತ್ರ. ಗೋಬಿ 2 ಮತ್ತು ಫ್ರೈಡ್ ರೈಸ್ 2 ತಗೊಂಡು ಬಂದದ್ದು ನಾವು. ನೋಡಿ, ಹಸಿವಾಗ್ತಿತ್ತು. ಪೇರಳೆ ನೋಡಿ ಗೈಸ್, ಹಸ್ಬೆಂಡಲ್ಲಿದ್ದ ಮರದಲ್ಲಿ ಇದ್ದದ್ದು ಎಲ್ಲ ಬಾವಲಿ ತಿಂತಾ ಇತ್ತಂತೆ, ಸೊ ಅವರು ತಗೊಂಡು ಬಂದರು. ಇದನ್ನೀಗ ಕಟ್ ಮಾಡಿ ತಿನ್ನಬೇಕು, ಮಣ್ಣೆಯಾಗಿ ಮಾಡಿ, ಉಪ್ಪು ಖಾರ ಎಲ್ಲ. ಮುಜ್ಜು ನೋಡಿ ಗೈಸ್, ಕಿಟಕಿಯಲ್ಲಿ ಕೂತ್ಕೊಂಡು ಅದರ ಮುಖವನ್ನು ನೋಡ್ತಾ ಉಂಟು. ನೋಡಿ, ಅಲ್ಲಿ ಆ ಮುಖವನ್ನು ನೋಡ್ತದೆ ಮತ್ತು ನಮ್ಮನ್ನು ನೋಡ್ತದೆ. ನಮ್ಮನ್ನು ನೋಡಿ ಹಲ್ಲು ತೋರಿಸಿ ಮತ್ತು ರಿಟರ್ನಲ್ಲಿ ನೋಡುದು. ನಾವು ಕರೆದಾಗ ದೊಡ್ಡ ಕಣ್ಣು ಮಾಡಿ ನೋಡ್ತದೆ. ನೋಡಿ, ಹಾರಿ ಹೋಯಿತು, ರಿಟರ್ನ್ ಬಂತು, ಅಲ್ಲಿ ಕೂತ್ಕೊಂಡಿತ್ತು. ನೋಡಿ 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 ಹಾರಿ ಹೋಯಿತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ಗೈಸ್. ಇವತ್ತು ಮಂಡೇ, ನಿನ್ನೆ ಬರುವಾಗ ಲೇಟ್ ಆಗಿದೆ ಗೈಸ್, ಸೊ ಹಾಗಾಗಿ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಎಲ್ಲ ಕೆಲಸ ಎಲ್ಲ ಬೇಗ ಆಯಿತು. ಪದಾರ್ಥ ನೆನ್ನೆದೇ ಇತ್ತು, ಸೊ ಮಧ್ಯಾಹ್ನ ತನಕ ಸಾಕು, ಇನ್ನು ಸಂಜೆ ಏನಾದರೂ ಮಾಡೋದಂತ ಹೇಳಿ ಹಾಗಾಗಿ ಅನ್ನ ಬೇಯುವಂಥ ಚೈನ ಫೋಟೋದು ತಗೊಂಡು ಬಂದಿದ್ದೆ ಗೈಸ್. ಮೊನ್ನೆ ತರಲಿಕ್ಕಿತ್ತು, ಬಟ್ ಆಗಲಿಲ್ಲ. ಆ ದಿವಸ ನೋಡಿ ಬಂದದಷ್ಟೇ. ಬಟ್ ನಿನ್ನೆ ಹೋಗಿದ್ದಾಗ ನಾನು ಅದನ್ನು ತಗೊಂಡು ಬಂದಿದ್ದೇನೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ. ನೋಡಿ ಗೈಸ್, ಇಲ್ಲಿ ಇದೆ, ಓಪನ್ ಮಾಡಲಿಲ್ಲ, ಓಪನ್ ಮಾಡಬೇಕಷ್ಟೇ. ಇದು ಗೈಸ್ 1.5 ಅದು. 1 ಅದು ಸ್ವಲ್ಪ ಚಿಕ್ಕ ಬರ್ತದೆ. ಮುಚ್ಚಲ ಇಷ್ಟು ದೊಡ್ಡದಿದೆ ನೋಡಿ ಗೈಸ್, 1.5. ನೋಡಿ, ನಮಗೆ ಸಾಕು ಇದು 1.5. ಮತ್ತೆ ಬನ್ನಿ, ಸ್ವಲ್ಪ ಚಿಕ್ಕ ಇದರ ಮೇಲೆ ಇಡುವಂಥದ್ದು. ಅಲ್ಯೂಮಿನಿಯಂ ಕೂಡ ಇರ್ತದೆ, ಎರಡೂ ಇಡುವುದು, ಸ್ಟೀಲ್ ಮತ್ತು ಅಲ್ಯೂಮಿನಿಯಂ. ನಾವು ಮತ್ತು ಸ್ಟೀಲ್ ಮಾತ್ರ ಇಡುವಂಥದ್ದು ತಗೊಂಡದ್ದು, ನಮಗೆ ಸಾಕಂತ ಹೇಳಿ. ಇಷ್ಟು ದೊಡ್ಡದಿದೆ. ಇಲ್ಲಿ ನೋಡಿ ಗೈಸ್, ಈ ರಬ್ಬರ್ ಲೂಸ್ ಆಗಬಾರ್ದು, ಇದು ಯಾವತ್ತೂ ಟೈಟಾಗಿರಬೇಕು. ಟೈಟಾಗಿದ್ದರೆ ಮಾತ್ರ ಬಿಸಿ ಕೂಡ ನಿಲ್ಲೋದು, ಇಲ್ಲದಿದ್ದರೆ ನಿಲ್ಲೋದಿಲ್ಲ. ಈಗ ಇದರಲ್ಲಿ ನಾಡಿದ್ದು ಮಾಡಬೇಕು, 2 ಡೇಸ್ ಬಿಟ್ಟು. ಮಳೆಗಾಲದಲ್ಲೆಲ್ಲ ತುಂಬ ಬೇಕಾಗ್ತದೆ ಗೈಸ್, ಕಟ್ಟಿಗೆಲ್ಲ ತುಂಬ ಕಡಿಮೆ ಇದ್ದಾಗ ಸ್ವಲ್ಪ ಕುದಿ ತೆಗೆದು ಇಟ್ಟು ಬಿಡ್ಬೋದಲ್ವಾ ಅಂತ ಹೇಳಿ. ಈ ಸಲ ಕಟ್ಟಿಗೆ ಕೂಡ ಇಲ್ಲ, ಹಾಗೆ ಇದನ್ನು ತಗೊಂಡದ್ದು ನಾವು. ಸೆಕೆ ಅಂದರೆ ಗೈಸ್, ಇವತ್ತು ಬೆಳಿಗ್ಗೆನೆ ಮೋಡ ಗೈಸ್, ಒಂದು ಸ್ವಲ್ಪ ಕೂಡ ಇದಿಲ್ಲ, ಬಿಸಿಲು ಎಂಬುದು ಬೀಳೇ ಇಲ್ಲ. ಸೊ ಹಾಗಾಗಿ ತುಂಬ ಸೆಕೆ. ಇವತ್ತು ಮಳೆ ಉಂಟಾ ಇಲ್ವಾ ಗೊತ್ತಿಲ್ಲ, ಆದರೆ ತುಂಬ ಸೆಕೆ ಗೈಸ್, ನಿಲ್ಲಕ್ಕೆ ಆಗೋದಿಲ್ಲ. ಒಂದು ಒಳ್ಳೆ ಮಳೆ ಬಂದು ಹೋಗಿದ್ರೆ ಒಳ್ಳೆದಿತ್ತು, ಬಟ್ ಅಷ್ಟೊಂದು ಬೆವರು ಇಳೀತದೆ ಅಂದರೆ ಗೈಸ್, ಎಲ್ಲೂ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ ಗೈಸ್, ಫುಲ್ಲು ಮೋಡ ಇದೆ, ಫುಲ್ಲು ಮೋಡ. ಒಂದು ಗಾಳಿ ಹೌದಾ ಇಲ್ವಾ ಅಂತೇಳಿ ಸ್ವಲ್ಪ ಸ್ವಲ್ಪ ಬರ್ತದೆ, ಮತ್ತು ಒಳ್ಳೆ ಮೋಡ ಇದೆ ನೋಡಿ. ಎಂಥ ಉಪದ್ರ ಗೈಸ್ ಈ ಮುಜ್ಜಿನದ್ದು. ಅಲ್ಲಿಂದೆಲ್ಲ ಹಾರಿ ಬಂದು 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 ಇಲ್ಲಿ ತೋಟದಲ್ಲಿ ಉಂಟು. ಈಗ ಈ ತೋಟದಲ್ಲಿ ಎಲ್ಲ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಎಲ್ಲ ಹೂವೆಲ್ಲ
ಕೆಳಗೆ ಬೀಳಿಸ್ತಾ ಇದೆ ಅಡಿಕೆಯದ್ದೆಲ್ಲ. ಅದಕ್ಕೆ ಅದನ್ನು ಓಡಿಸ್ಲಿಕ್ಕೆ ಅಂತೇಳಿ ಬಂದದ್ದು. ನೋಡಿ ಅಲ್ಲಿ ನಿಂತಿದೆ, ಹಾರಿತು ನೋಡಿ ನೋಡಿ. ಎಲ್ಲಿಂದ ಎಲ್ಲಿ ಜಂಪ್ ಬೇಕಾದರೂ ಮಾಡ್ತದೆ ಗೈಸ್. ನೋಡಿ ಅಲ್ಲಿ ಕೂತಿದೆ ಈಗ ನೋಡಿ. ಒಂದೊಂದಕ್ಕೆ ಹಾರಿ ಹಾರಿ ಅಡಿಕೆ ಹೂ ಎಲ್ಲ ಕೆಳಗೆ ಹಾಕೋದು. ಈಗ ಮಾವಿನಕಾಯಿ ಎಲ್ಲ ಆಗಿದೆಲ್ಲ ಗೈಸ್, ಎಲ್ಲ ತಿನ್ನಲಿಕ್ಕೆ ಬರುದು ನೋಡಿ. ಯಾವ ರೀತಿ ಕೂತ್ಕೊಂಡು ನೋಡ್ತಾ ಇದೆ ನೋಡಿ ಗೈಸ್. ನಾನು ಒಂದು ಆನ್ಲೈನಲ್ಲಿ ಒಂದು ಇದು ನೀರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಇಡೋದು ಸ್ಟ್ಯಾಂಡ್ ಇದೆ ಅಲ್ವಾ, 3 ಇಡುವಂಥ ಸ್ಟ್ಯಾಂಡ್, ಅದು ಬುಕ್ ಮಾಡಿದ್ದೆ ಗೈಸ್ ಆನ್ಲೈನಲ್ಲಿ. ಅದು ಇವತ್ತು ಬಂದಿದೆ, ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದು. ಅದು ಬಂದಿದೆ, ಅದನ್ನೀಗ ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಕಲ್ಲರ್ ಇದು ನಾನು ಚಾಯ್ಸ್ ಮಾಡಿದ್ದು, ಮಣ್ಣೆಲ್ಲ ಆಗೋದಿಲ್ಲ ಅಲ್ಲ, ಒಂಥರ ಕಲ್ಲರ್ ಕೂಡ ಒಳ್ಳೆಯದಿದೆ. ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು, ಹಾಗೆ ನಾನು ಇದನ್ನು ಚಾಯ್ಸ್ ಮಾಡಿದೆ. ಮೊನ್ನೆ ಆಫರಲ್ಲಿ ಇತ್ತು ಗೈಸ್, ಹಾಗೆ ನಾನು ತಗೊಂಡದ್ದು ನೋಡಿ. ಈ ರೀತಿ ಇದೆ, ತುಂಬ ಚೆನ್ನಾಗಿದೆ, ಸ್ಪೇಸ್ ಕೂಡ ಇದೆ ಇದರಲ್ಲಿ.